ನಮಸ್ಕಾರ ಎಲ್ಲರಿಗೂ. ಒಂದು ಪ್ರಶ್ನೆ, ಅದು ಏನು ಅಂತಂದ್ರೆ, ನಮ್ಮ ಭವಿಷ್ಯದಲ್ಲಿ ಆಗ್ತಕ್ಕಂಥ ಘಟನೆಗಳು ಅಥವಾ ನಮ್ಮ ಲೈಫ್ ಅಲ್ಲಿ ಮುಂದೆ ಬರ್ತಕ್ಕಂಥ ಘಟನೆಗಳು ಏನಾದ್ರೂ ಲಾಜಿಕ್ ಇದೆಯಾ ಅಥವಾ ಏನೋ ಸುಮ್ಮನೆ ಟೈಮ್ ಮುಂದೆ ಹೋಗ್ತಾ ಇದೆಯಪ್ಪ, ಏನೋ ಬರ್ತಾ ಇದಾವೆ ಘಟನೆಗಳು, ಆ ತರ ನಡೀತಾ ಇದೆಯಾ ಅಂದ್ರೆ ಏನಾದ್ರೂ ನಮ್ಮ ಕಂಟ್ರೋಲ್ ಅಲ್ಲಿ ಇದೆಯಾ ಮುಂದೆ ನಡೀತಾ ಇರೋವು, ಅಥವಾ ಸುಮ್ಮನೆ ಏನೋ ಲಾಜಿಕ್ ಇಲ್ದಂಗೆ ಅನ್ಸರ್ಟನ್ ಆಗಿ ನಡೀತಾ ಇದೆ? ಈ ಒಂದು ಪ್ರಶ್ನೆ ಎಷ್ಟು ಜನರಿಗೆ ಎಷ್ಟೋ ಶತಮಾನಗಳ ಗಟ್ಲೆ ಬಂದಿರುತ್ತೆ. ಅದರಲ್ಲಿ ನಾನು ಒಬ್ಬ ಮನುಷ್ಯ. ಈ ಪ್ರಶ್ನೆಗೆ ಉತ್ತರ ಕಂಡುಹಿಡಬೇಕು ಅಂದ್ರೆ ಅದು ಈಸಿ ಇಲ್ಲ. ಯಾಕೆ ಅಂತಂದ್ರೆ ಈ ಜಗತ್ತಿನಲ್ಲಿ 760 ಕೋಟಿ ಜನ ಇದ್ದಾರೆ. ಒಬ್ಬೊಬ್ಬರನ್ನ ಕೇಳಿದ್ರೆ ಒಂದೊಂದು ತರ ಆನ್ಸರ್ ಕೊಡ್ತಾರೆ. ಯಾಕಂದ್ರೆ ಅವರ ಬಿಲೀಫ್ಗಳು ಬೇರೆ ಇರುತ್ತೆ, ಅವರ ನಂಬಿಕೆಗಳು, ಅವರ ಫಿಲಾಸಫಿಗಳು ಏನೇನೋ ಇರುತ್ತೆ. ಸೊ ಕೊನೆಗೆ ನನಗೊಂದು ಡಿಸಿಷನ್ ಬಂದೆ. ನನಗೆ ಸ್ಯಾಟಿಸ್ಫೈ ಆಗ್ತಕ್ಕಂಥ ಆನ್ಸರ್ ನನ್ನಿಂದ ಮಾತ್ರ ಅದನ್ನ ನಾನು ಕಂಡುಹಿಡ್ಕೊಳಕ್ ಸಾಧ್ಯ. ಯಾರನ್ನೇ ಕೇಳಿದ್ರೆ ಅವ್ರ ಪರ್ಸ್ಪೆಕ್ಟಿವ್ ಅಲ್ಲಿ ಹೇಳ್ತಾರೆ, ಅದನ್ನ ನಿಜ ಅಂತ ನಾನು ನಂಬೋದೇ ಹೆಂಗೆ? ಯಾಕಂದ್ರೆ ಅವ್ರಿಗೇನ್ ಗೊತ್ತಿದೆಯೋ, ಅವ್ರಿಗೇನ್ ಎಕ್ಸ್ಪೀರಿಯನ್ಸ್ ಆಗಿದೆಯೋ ಅದನ್ನ ಅವ್ರು ನಂಬ್ತಾರೆ. ಆದ್ರೆ ಯಾವಾಗ ನಾವೇ ಸ್ವತಃ ನಮ್ಮ ಒಂದು ಮನಸ್ಸ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಏನು ಗೊತ್ತಾಗುತ್ತೆ, ಅದು ತುಂಬಾ ಪವರ್ಫುಲ್ ಅಂತ ನನಗೆ ಅನಿಸ್ತು. ಸೊ ನಾ ಏನ್ ಮಾಡ್ತಾ ಹೋದೆ, ಸುಮಾರು 3 ತಿಂಗಳಿಂದ ಮನಸ್ಸಿನ ಮೇಲೆ ಪ್ರಯೋಗಗಳನ್ನ ಮಾಡೋದು. ಯಾವ ತರ ಅಂತಂದ್ರೆ ಈ ಅಫರ್ಮೇಶನ್ಸ್ ಗಳು ಅಂತಾರಲ್ಲ, ಅಫರ್ಮೇಶನ್ಸ್ ಗಳು ಅಂತಂದ್ರೆ ನಮ್ಮ ಒಂದು ಪರ್ಸ್ಪೆಕ್ಟಿವ್ ಬಗ್ಗೆ, ನಮ್ಮ ಒಂದು ಪರ್ಸನಾಲಿಟಿ ಬಗ್ಗೆ ನಾವ್ ಏನ್ ಅನ್ಕೊಳ್ತೀವಿ ಅಂದ್ರೆ, ಈ ನೆವಿಲ್ ಗೋಡ ಟೀಚಿಂಗ್ ಇಂದ ಸ್ವಲ್ಪ ಇನ್ಸ್ಪೈರ್ ಆಗಿದ್ದೆ ನಾನು. ಅವನೇನ್ ಹೇಳ್ತಾನೆ ಅಂತಂದ್ರೆ, ಜಗತ್ತು ನಿನ್ನ ರಿಫ್ಲೆಕ್ಷನ್ ತರ. ನೀನ್ ಏನ್ ಯೋಚನೆ ಮಾಡ್ತೀಯೋ ಅದೇ ತರಹದ ಘಟನೆಗಳನ್ನ ಜಗತ್ತಿನಿಗೆ ವಾಪಸ್ ಕೊಡುತ್ತೆ. ಬಿಕಾಸ್ ಎಲ್ಲವೂ ನೀನೇ ಎಲ್ಲವೂ, ನಿನ್ನಲ್ಲೇ ಎಲ್ಲವೂ. ಅಂದ್ರೆ ನಿನ್ನ ವಂಡರ್ಫುಲ್ ಹ್ಯೂಮನ್ ಇಮ್ಯಾಜಿನೇಷನ್ ಅನ್ನೋದೇ ಗಾಡ್ ಅಂತ ಅವನು ಹೇಳಿದಾನೆ. ಇದನ್ನ ಯಾಕೆ ಟೆಸ್ಟ್ ಮಾಡಬಾರ್ದು? ಯಾರೋ ಅವ್ರ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ, ಅವ್ರಷ್ಟೇ ಗ್ರೇಟ್ ಇರ್ಬೋದು, ಫೇಮಸ್ ಇರ್ಬೋದು, ಬಟ್ ನಾನು ಅದನ್ನ ಅನುಭವಿಸ್ದೆ, ನಾನು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದೆ, ಇದನ್ನ ನಂಬೋದೇ ಹೆಂಗೆ ಅಂತ ನಾನು ಇದನ್ನ ಟ್ರೈ ಮಾಡ್ತಾ ಹೋದೆ. ಅಫರ್ಮೇಶನ್ಸ್ಗಳು, ಮಿರಾಕಲಸ್ ಅಫರ್ಮೇಶನ್ಸ್ಗಳು ಏನೇನೋ ಇದಾವೆ ಯೂಟ್ಯೂಬ್ ಅಲ್ಲಿ, ನೀವೆಲ್ಲ ನೋಡಿದ್ರೆ. ಅಫರ್ಮೇಶನ್ ಅಂದ್ರೆ ಏನೋ ಒಂದು ಟೆಕ್ನಿಕ್ ಅಲ್ಲ, ಏನೋ ಒಂದು ಪವಾಡ ಮಾಡೋಂತ ಒಂದು ಏನೋ ಪ್ರಿಸ್ಕ್ರಿಪ್ಷನ್ ತರ ಅಲ್ಲ. ನಿಮ್ಮ ಬಗ್ಗೆ ನೀವು ಏನು ಅನ್ಕೊಳ್ತಾ ಇದ್ದೀರಾ, ಅದು ಹುಟ್ಟಿನಿಂದ ಅನ್ಕೊಳ್ತಾ ಇದ್ದೀವಿ. ಏನೋ ಬಗ್ಗೆ ನಾನು ಆ ತರ, ನಾನು ಈ ತರ, ನಾನು ಸುಂದರವಾಗಿರೋನು, ನಾನು ಕುರುಪವಾಗಿರೋನು, ಹೀಗೆ ಏನೇನೇನೋ ಒಂದು ಅವರ ಬಗ್ಗೆ ಅವ್ರಿಗೆ ಏನೋ ಫೀಲಿಂಗ್ಸ್ ಗಳಿರುತ್ತೆ. ಅದನ್ನ ಮಾಡಿಫೈ ಮಾಡಕ್ಕೆ ಅಥವಾ ಅದನ್ನ ಸಬ್ ಕಾನ್ಶಿಯಸ್ ಅಲ್ಲಿ ಪ್ರೋಗ್ರಾಮ್ ಮಾಡಕ್ಕೆ, ಯಾವಾಗ್ಲೂ ತಮ್ಮ ಬಗ್ಗೆ ಪಾಸಿಟಿವ್ ಆಗಿ ಅನ್ಕೊಳ್ಳಕ್ಕೆ ಕೆಲವೊಂದು ಮೆಥಡ್ಗಳಿದೆ. ಅದನ್ನ ನಾನು ಫಾಲೋ ಮಾಡ್ತಾ ಬಂದೆ. ರಿಸಲ್ಟ್ಗಳು ಸಿಗ್ತಾ ಬಂತು. ಅದರಿಂದ ಈ ವಿಡಿಯೋ ಮಾಡ್ತಾ ಇರೋದು. ಸೊ ಏನಾಯ್ತು ಅಂತಂದ್ರೆ, ಸುಮಾರು 1 ತಿಂಗಳ ಹಿಂದೆ ಮಾಲ್ಗೆ ಹೋಗಿದ್ದೆ ನಾನು. ನನ್ನ 2 ಫ್ರೆಂಡ್ಸ್ ಜೊತೆ ಮಾಲ್ಗೆ ಹೋಗಿದ್ದೆ. ಅಲ್ಲಿ ಶಾಪಿಂಗ್ ಆದ ತಕ್ಷಣ ಯೂನಿವರ್ಸಿಟಿಯಿಂದ ಸ್ವಲ್ಪ ದೂರದಲ್ಲಿದೆ, ಅದು 20 ಮಿನಿಟ್ಸ್ ಜರ್ನಿ. ಅಲ್ಲಿ ಹೊರಗಡೆ ಕಾಯ್ತಾ ಇದ್ದೆ ಬಸ್ಸಿಗೆ, ಮತ್ತೆ ವಾಪಸ್ ಬರ್ಬೇಕು ಯೂನಿವರ್ಸಿಟಿಗೆ ಅಂತ. ಅದು 15 ಮಿನಿಟ್ಸ್ ಒಂದ್ಸಲ ಒಂದು ಬಸ್ ಇರುತ್ತೆ. ಅಲ್ಲಿ ಕಾಯ್ತಾ ಇರುವಾಗ, ಅವತ್ತು ಸಾಟರ್ಡೆ ಆಗಿತ್ತು ಅನ್ಸುತ್ತೆ. ಅವತ್ತು ಅಲ್ಲಿ ಆ ಮಾಲ್ ಹತ್ರ ಸುತ್ತಮುತ್ತ ಸ್ವಲ್ಪ ಬ್ಯುಸಿ ಆಗಿರೋ ವಾತಾವರಣ ಇತ್ತು. ಎಲ್ಲ ಜನರು ಸೇರ್ತಾ ಇದ್ರು, ಏನೇನೋ ಫೆಸ್ಟಿವಲ್ ನಡೀತಾ ಇತ್ತು. ಯುರೋಪ್ ಅಲ್ಲಿ ಆತರ ನಡೀತಾ ಇರುತ್ತೆ. ಅದೇ ಒಂದು ಸಮಯದಲ್ಲಿ 1 ತಿಂಗಳಿಂದ ನೀವು ಯಾವಾದ್ರೂ ಇಂಟರ್ನ್ಯಾಷನಲ್ ನ್ಯೂಸ್ ನೋಡ್ತಾ ಇದ್ರೆ, ನಾರ್ದರ್ನ್ ಜರ್ಮನಿಯಲ್ಲಿ ಫ್ಲಡ್ ಆಗಿತ್ತು. ಅಲ್ಲಿ ಎಲ್ಲ ಸ್ವಲ್ಪ ಪ್ರವಾಹ ಉಂಟಾಗ್ಬಿಟ್ಟು ನಾರ್ದರ್ನ್ ಜರ್ಮನಿಯಲ್ಲಿ ಅಲ್ಲಿ ಮನೆಗಳೆಲ್ಲ ಕೊಚ್ಕೊಂಡು ಹೋಗಿ ಜನರ ಸಾವು ಎಲ್ಲ ಆಗಿ ಈ ತರ ಆಗಿತ್ತು, ಸ್ವಲ್ಪ ಏರುಪೇರಾಗಿ ಕ್ಲೈಮೇಟ್ ಅಲ್ಲಿ. ಸೊ ಅಲ್ಲಿ ಏನ್ ನಡೀತಾ ಇತ್ತು ಅಂದ್ರೆ, ನಾನು ಕುತ್ಕೊಂಡಿರೋ ಜಾಗದಲ್ಲಿ ಫ್ಲಡ್ ಆಗಿರೋದಕ್ಕೆ ಕಾರಣ ಮನುಷ್ಯನ ಪಾಪ ಜಾಸ್ತಿ ಆಗ್ತಾ ಇದೆ ಈ ಒಂದು ಭೂಲೋಕದಲ್ಲಿ, ಕಲಿಯುಗದಲ್ಲಿ. ಆದ್ದರಿಂದ ದೇವರಿಗೆ ಅಥವಾ ನಮ್ಮನ್ನು ಯಾರು ಕಾಯ್ತಾ ಇದ್ದಾರೆ ಆ ಶಕ್ತಿಗಳಿಗೆ ಕೋಪ ಬಂದಿದೆ. ಅವರು ಈ ತರ ಸೂಚನೆ ಕೊಡ್ತಾ ಇದ್ದಾರೆ, ಮುಂದೆ ಈ ತರ ಆದ್ರೂ ನೀವು ದೇವರನ್ನ ಹೋಗೋ ದಾರಿ ಹೇಗೆ, ಒಳ್ಳೆಯ ಮಾರ್ಗದಲ್ಲಿ ಹೋದ್ರೆ ಏನೂ ಆಗಲ್ಲ, ಪ್ರಕೃತಿ ಕೂಡ ನಿಮಗೆ ಒಳೆಯುತ್ತೆ, ಆ ತರ ಈ ತರ ಬಿಂಬಿಸಂತ ಕೆಲವೊಂದು ಜನ ಇದ್ರು. ಅದಕ್ಕೆ ನಾವು ಅಲ್ಲಿ ಬಸ್ಸಿಗೆ ಕಾಯ್ತಾ ಇದ್ದೆ ಅಂತ ಅನ್ನಲ್ಲ, ಅಲ್ಲಿ ಕೂತ್ಕೊಂಡಿದ್ದೆ. ನಾನು ಹಿಂಗೆ ಕೂತ್ಕೊಂಡಾಗ ಒಬ್ಬ ಮಹಿಳೆ, ಲೈಕ್ 40-50s ಅಲ್ಲಿ ಇದ್ಲು ಅಂತ ಅನ್ಸುತ್ತೆ, ಜರ್ಮನ್ ಮಹಿಳೆ. ಅವಳು ಬರ್ತಾಳೆ, ಇದು ನಿಜವಾದ ಘಟನೆ. ಅವಳು ನಮ್ಮ ಹತ್ರ ಬಂದು ನಿಂತ್ಕೊಂತಾಳೆ. ಅವಳು ಸ್ಪೆಷನ್ ಜಿ ಡಾಯ್ಚ್ ಅಂತ ಕೇಳ್ತಾಳೆ, ಅಂದ್ರೆ ಜರ್ಮನ್ ಭಾಷೆಯಲ್ಲಿ ನೀವು ಜರ್ಮನ್ ಮಾತಾಡ್ತೀರಾ ಅಂತ. ನಾನು ನಿಟ್ಸ್ ಗೂಟ್ ಅವ ಕನಿಫೆಸ್ಟಿಗನ್ ಅಂತ ಹೇಳಿದೆ. ಅಂದ್ರೆ ಅಷ್ಟೊಂದೇನ್ ಚೆನ್ನಾಗಿ ಬರಲ್ಲ, ಬಟ್ ನಾನು ಅರ್ಥ ಮಾಡ್ಕೊಳ್ತೀನಿ ಅಂತ. ಅವಾಗ ಅವಳಿಗೆ ಇಂಗ್ಲಿಷ್ ಅಲ್ಲಿ ಮಾತಾಡಿದ್ಲು. ಓಕೆ, ಇವಾಗ ನಿಮಗೆ ಜರ್ಮನಿಯಲ್ಲಿ, ನಾರ್ದರ್ನ್ ಜರ್ಮನಿಯಲ್ಲಿ ಪ್ರವಾಹ ಆಗ್ತಾ ಇದೆಯಲ್ಲ ಕಳೆದ ಒಂದು 2-3 ದಿನದಿಂದ, ಅದ್ರ ಬಗ್ಗೆ ನಿಮಗೆ ಅವೇರ್ ಇದೆಯಾ ಅಂತ ಕೇಳಿದ್ಲು. ನಾನು ಹೆಂಗೋ ನ್ಯೂಸ್ ನೋಡ್ತಾ ಇದ್ದೆ. ಹೌದು, ನಾನೆಲ್ಲ ನ್ಯೂಸ್ ನೋಡ್ತಾ ಇದ್ದೀನಿ, ನನಗೆ ಗೊತ್ತಿದೆ ಅಂತ. ನಿಮಗೆ ರೀಸನ್ ಗೊತ್ತಾ ಅದಕ್ಕೆ ಏನು ಅಂತ ಕೇಳಿದ್ದು. ನಾನು ಅವಾಗ ಹೇಳಿದೆ,
ಕ್ಲೈಮೇಟ್ ಏರುಪೇರಾಗಿ ಬಹಳ ಅತಿವೃಷ್ಟಿಯಾಗಿ ಆ ತರ ಪ್ರವಾಹಗಳಾಗುತ್ತೆ ಹಂಗೆ ಹಿಂಗೆ ಅಂತ ಅಂದೆ. ಅದು ಒಂದು ರೀಸನ್ ಹೌದು. ಈ ಮನುಷ್ಯನ ಒಂದು ಏನಿದೊಂದು ರೀಸೆಂಟ್ ಯುಗದಲ್ಲಿ ಮನುಷ್ಯ ಬಹಳ ಸಿನ್ ಮಾಡ್ತಾ ಇದ್ದಾನೆ. ಅವರು ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಸೇರಿದ್ರಿಂದ ಸಿನ್ ಮಾಡ್ತಾ ಇದ್ದಾನೆ. ಆದ್ದರಿಂದ ಪಾಪಗಳು ಜಾಸ್ತಿ ಆಗಿದ್ರಿಂದ ಈ ತರ ಒಂದು ಘಟನೆಗಳು ನಡೀತಾ ಇದಾವೆ ಭೂಮಿಯಲ್ಲಿ. ಇದನ್ನ ತಪ್ಪಿಸ್ಬೇಕು ಅಂದ್ರೆ ನಾವೆಲ್ಲ ಮತ್ತೆ ದೇವರ ಮಾರ್ಗದಲ್ಲಿ ಹೋಗ್ಬೇಕು. ನಾವು ಜೀಸಸ್ ನ ಸನ್ ಆಫ್ ಗಾಡ್ ಅಂತ ಏನಿದ್ದಾನೆ ಅವ್ರನ್ನ ಪ್ರೀಚ್ ಮಾಡ್ಬೇಕು, ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರು. ನಾವು ಅಲ್ಲಿ ನಿಮ್ಗೆ ಕಾಣ್ತಾ ಇದೆಯಲ್ಲ ಅಲ್ಲಿ ಮಾಲು, ಅಲ್ಲೊಂದು ಗ್ಯಾಲರಿ ಇದೆ. ಅಲ್ಲಿ ನಾವು ಯಾವ ತರ ಪ್ರೀಚ್ ಮಾಡ್ತೀವಿ ಅನ್ನೋದನ್ನ ನಿಮಗೆ ತೋರಿಸ್ತೀವಿ, ಇಂಟ್ರೆಸ್ಟ್ ಇದೆಯಾ, ನೀವು ಅಲ್ಲಿ ಬರ್ತೀರಾ ಅಂತ ಕೇಳಿದ್ರು. ಅವಾಗ ನಾನು ಅರ್ಜೆಂಟ್ ಆಗಿ ಯೂನಿವರ್ಸಿಟಿಗೆ ಹೋಗ್ಬೇಕಾಗಿತ್ತಲ್ಲ, ಅವ್ರಿಬ್ರು ಫ್ರೆಂಡ್ಸ್ ಆ ಕಡೆ ಕೂತಿದ್ರು. ಇಲ್ಲ ನಾನು ಖಾಲಿ ಇದ್ರೆ ಮೇ ಬಿ ಬರ್ಬೋದಿತ್ತು, ಬಟ್ ನಾನು ಇವಾಗ ಯೂನಿವರ್ಸಿಟಿಗೆ ವಾಪಸ್ ಹೋಗ್ತಾ ಇದ್ದೀನಿ, ಬಸ್ ಬರುತ್ತೆ ಇನ್ನೊಂದು 5 ನಿಮಿಷದಲ್ಲಿ, ಕಾಯ್ತಾ ಇದ್ದೀನಿ, ದಯವಿಟ್ಟು ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳಿದೆ. ಅವಳು ಅವಾಗ ಓಕೆ ಪರವಾಗಿಲ್ಲ ಅಂತ ಹೇಳಿ ಯಾವ ದೇಶ ಅಂತ ಕೇಳಿದ್ಲು. ಇಂಡಿಯಾ ಅಂತ. ಓ ಇಂಡಿಯನ್ಸ್, ಅಲ್ಲೂ ಕೂಡ ಜಾಸ್ತಿ ಜನ ಕ್ರಿಶ್ಚಿಯನ್ಸ್ ಇದಾರಲ್ವಾ, ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿದ್ದು. ನಿಮ್ ಕಂಟ್ರಿ ಹೋಗಿ ಕೇಳಿದೀನಿ, ಬಹಳ ಗ್ರೇಟ್ ಕಂಟ್ರಿ ಹಂಗೆ ಹಿಂಗೆ ಅಂತ. ಬಹಳ ಖುಷಿ ಅನಿಸ್ತು. ಆಯ್ತು ಅಂತ ಆ ಮಹಿಳೆ ಒಂಥರ ಏನೋ ಒಂದು ಇವ್ರು ಬರ್ಲಿಲ್ಲಲ್ಲ ಅನ್ನೋ ಒಂದು ಬೇಜಾರಿನ ಮನೋಭಾವದಲ್ಲಿ ಆ ರೋಡ್ ದಾಟಿ ಆ ಕಡೆ ಸೈಡ್ ಹೋದ್ಲು. ಸುಮ್ನೆ ನಾನು ರ್ಯಾಂಡಮ್ ಆಗಿ ಯೋಚನೆ ಮಾಡ್ತಾ ಇದ್ದೆ, ಓಕೆ ಈ ತರ ಕೂಡ ಯೋಚನೆ ಮಾಡೋ ಜನ ಇರ್ತಾರೆ ಪ್ರಪಂಚದಲ್ಲಿ ಅಂತ. ಆಯ್ತು ಅಂತ ಅದಾಗಿ ಒಂದು 3 ನಿಮಿಷ ಆದ್ಮೇಲೆ ಹಾಗೆ ನೋಡ್ತಾ ಇರುವಾಗ ಆ ಮಹಿಳೆ ಆ ಕಡೆ ಸೈಡ್ ರೋಡಲ್ಲಿ ಹೋಗಿದ್ದು, ಆ ಮೇನ್ ರೋಡ್ ನ ಕ್ರಾಸ್ ಮಾಡಿ ಬಂದ್ಲು. ಅವಳ ಕೈಯಲ್ಲಿ ಒಂದು ಪಾಂಪ್ಲೆಟ್ ತರ ಇತ್ತು, ಒಂದು ಲೆಟರ್ ತರ ಒಂದು ಕಾರ್ಡ್ ಇತ್ತು. ಆ ಕಾರ್ಡ್ ನ ಬಂದು 3 ಜನ ಫ್ರೆಂಡ್ಸ್ ಕುತ್ಕೊಂಡಿದ್ವಿ, ನನ್ನ ಹತ್ರ ಬಂದು ನಾನು ಇದನ್ನ ನಿಮಗೆ ಕೊಡಬೇಕಾಗಿತ್ತು, ಮರ್ತ್ ಹೋದೆ, ಇದು ನಿಮಗೋಸ್ಕರ ಕೊಡಬೇಕು ಅಂತ ಹೇಳಿ ಒಂದು ಕಾರ್ಡ್ ಕೊಟ್ಲು. ಆ ಕಾರ್ಡ್ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ. ಇದು ಆ ಕಾರ್ಡ್. ಇದೇನ್ ಹೇಳುತ್ತೆ ಅಂತಂದ್ರೆ, ಯು ಆರ್ ಮೇಡ್ ಫಾರ್ ಮೋರ್ ಅಂತ ಇದರಲ್ಲಿ ಬರ್ದಿದೆ. ಇದನ್ನ ನಾನು ಹಿಂಗೆ ಓಪನ್ ಮಾಡಿದ್ರೆ ಇದರಲ್ಲಿ 0 ಇದ್ದಾಗ ಹೆಂಗೆ ಮನುಷ್ಯ 20 ಇಯರ್ಸ್ 40 ಇಯರ್ಸ್ 60 ಇಯರ್ಸ್ 80 ಇಯರ್ಸ್, ಮತ್ತೆ ಇಲ್ಲಿ ಏನು ಸಾಲ್ವೇಷನ್ ಸಿಗುತ್ತೆ ಹಾಗೆ ಹೀಗೆ ಅಂತ ಬರ್ದಿದ್ದಾರೆ. ಡೆತ್ ಈಸ್ ನಾಟ್ ಪರ್ಮನೆಂಟ್, ನಮ್ಮ ಸಿನ್ಗಳು ಹೆಂಗೆ ಪಾಪಗಳ ಪ್ರಕಾರ ನೆಕ್ಸ್ಟ್ ಜನ್ಮಕ್ಕೆ ಕ್ಯಾರಿ ಆಗುತ್ತೆ, ಅದು ಇದು ಅಂತ ಏನೋ ಅವ್ರ ಸಿದ್ಧಾಂತಗಳು ಬರ್ದಿದ್ದಾರೆ. ಆದರೆ ನಾನಿಲ್ಲಿ ಏನ್ ಹೇಳಕ್ ಟ್ರೈ ಮಾಡ್ತಾ ಇದ್ದೀನಿ, 3 ಜನ ಕುತ್ಕೊಂಡಿದ್ವಿ. ಆ ಒಂದು ಮಹಿಳೆ ಆ ರೋಡಿನ ಆ ಕಡೆ ಸೈಡ್ ಇಂದ ನನಗೋಸ್ಕರ ನಾನು ನೋಡ್ತಾ ಬಂದು ಅವಳು ನೋಡ್ತಾ ಇದ್ದೆ, ಇವಳು ಈ ಕಡೆ ಬರ್ತಾ ಇದ್ದಾಳೆ, ಏನೋ ಮಾಡಕ್ ಬರ್ತಾ ಇದ್ದಾಳೆ ಅಂತ. ಅವಳು ಬಂದು ಈ ಒಂದು ಕಾರ್ಡ್ ನ ನನಗೆ ಕೊಟ್ಟೋದ್ಲು. ಇದು ಏನ್ ಹೇಳುತ್ತೆ ನೋಡಿ, ಯು ಆರ್ ಮೇಡ್ ಫಾರ್ ಮೋರ್ ಅಂತ. ಅಂದ್ರೆ ನೀನು ಯಾವುದೋ ಒಂದು ದೊಡ್ಡದಕ್ಕಾಗಿ ಮಾಡಲ್ಪಟ್ಟಿದ್ಯಾ, ನಿನ್ನ ಪರ್ಪಸ್ ದೊಡ್ಡದಿದೆ. ಆ ತರ ಈ ಒಂದು ಕಾರ್ಡ್ ನನಗೆ ಸಿಕ್ಕಿದ್ದಕ್ಕೂ ಮತ್ತು ಈ ಯೂನಿವರ್ಸ್ ಇಂದ ಏನ್ ಸಂದೇಶ ಈ ಒಂದು ವಿಡಿಯೋ ಟೈಟಲ್ ಅಲ್ಲಿ ಅಂತ ನಿಮ್ಗೆ ಒಂದು ಕ್ವಶನ್ ಬರ್ತಾ ಇರ್ಬೋದು. ನಾನು ಏನ್ ಹೇಳಿದೆ, ಈ ಒಂದು ಮಿರಾಕುಲಸ್ ಅಫರ್ಮೇಶನ್ಸ್ ಗಳು, ಈ ಒಂದು ಏನಿದೆ ಇನ್ಸ್ಪಿರೇಷನ್ ಅನ್ನೋದು ಏನಿದೆ, ಅದನ್ನ ಪಡಿಬೇಕು ಅಂತ ಹೇಳಿ ಯಾವಾಗ್ಲೂ ನಾನು ಅಫರ್ ಮಾಡ್ತಾ ಇದ್ನಲ್ಲ, ಈ ಒಂದು ಸಕ್ಸಸ್ ಅಫರ್ಮೇಶನ್ಸ್ ಗಳು ಅಂತ. ಅಂದ್ರೆ ನೀವು ಸಕ್ಸಸ್ ಆದಾಗ ಹೇಗೆ ಫೀಲ್ ಆಗುತ್ತೆ, ನಿಮಗೆ ಯಾವ ತರ ಪ್ರಪಂಚ ಬೇಕು, ಎಲ್ಲರಿಗೂ ಸಕ್ಸಸ್ ಅಂದ್ರೆ ಇಷ್ಟ, ಎಲ್ಲರಿಗೂ ಲೈಫ್ ಅಲ್ಲಿ ಮುಂದೆ ಬರ್ಬೇಕು ಅನ್ನೋದು ಆಸೆ ಇರುತ್ತೆ. ಸೊ ಆ ತರ ಆಸೆ ಇರೋದು ಬೇರೆ, ಆಸೆ ಇದ್ದಾಗ ಹೇಗೆ ಆಗುತ್ತೆ ಅನ್ನೋ ಫೀಲಿಂಗ್ ಬೇರೆ. ಆ ಫೀಲಿಂಗ್ ನ ಬರ್ಸೋ ತರ ಆ ಅಫರ್ಮೇಶನ್ಸ್ ಗಳು ಮಾಡುತ್ತೆ. ಸೊ ಈ ತರ ಆದಾಗ ನನಗೆ ಈ ಒಂದು ಕಾರಣ ಅವಾಗವಾಗ ನೋಡ್ತಾ ಇದ್ರೆ, ಇದು ನನಗೋಸ್ಕರ ಯಾರೋ ಅದು ಒಂದು ಆ ಮೂಲಕ ಬಂದಿರಬಹುದು, ಆ ಒಂದು ಮಹಿಳೆಯ ಮೂಲಕ ಬಂದಿರಬಹುದು. ಬಟ್ ಇದನ್ನ ಯಾರೋ ಒಂದು ಯೂನಿವರ್ಸ್ ಶಕ್ತಿ ಅಂತ ಕರೀಲೋ, ಅಥವಾ ಈ ಒಂದು ಡಿಸೈನ್ ಯಾರು ಮಾಡಿದ್ದಾರೆ ಫ್ಯೂಚರ್ ನ ಅದು ಅಂತ ಕರೀಲೋ, ಅಥವಾ ನನ್ನ ಸಬ್ ಕಾನ್ಶಿಯಸ್ ಮೈಂಡ್ ಗೆ ಹೀಗೆ ಅನಿಸಿದೀವಿ ಅಂತ ಕರೀಲೋ, ಏನೋ ಒಂದು ಒಟ್ನಲ್ಲಿ ಈ ನೀನು ಯಾವಾಗ್ಲೂ ಮಾಡಬಲ್ಲೆ, ನಿನ್ನ ಕೈಲಿ ಎಲ್ಲ ಆಗುತ್ತೆ ಅನ್ನೋ ಒಂದು ಸಂದೇಶ, ಒಂದು ಇನ್ಸ್ಪಿರೇಷನ್, ಒಂದು ಏನು ಮೋಟಿವೇಶನ್ ಅನ್ನೋ ಒಂದು ಮೋಟಿವೇಶನ್ ತರ ಆಗುವಂತ ಒಂದು ಘಟನೆ ಯೂನಿವರ್ಸ್ ನನಗೆ ಬರೆಸಿದೆ ಅವತ್ತಿನ ದಿನ. ಸೊ ಹೀಗೆ ಈ ಅಫರ್ಮೇಶನ್ಸ್ ಗಳಿಂದ ಏನ್ ಯೂಸ್ ಇದೆ, ಈ ಒಂದು ಧ್ಯಾನ ಮಾಡೋದ್ರಿಂದ ಏನ್ ಯೂಸ್ ಇದೆ, ಈ ದೇವರನ್ನ ಬೇಡ್ಕೊಳ್ಳೋದ್ರಿಂದ ಯೂಸ್ ಇದೆ, ಈ ತರ ಬಹಳ ಕ್ವಶನ್ಸ್ ಗಳು ಎಲ್ಲರ ಹತ್ರ ಇರುತ್ತೆ, ನನ್ನ ಹತ್ರ ಕೂಡ ಇತ್ತು. ಇವೆಲ್ಲ ಗೊತ್ತಾಗಬೇಕು ಅಂತಂದ್ರೆ ಫಸ್ಟ್ ನಮಗೆ ಬೇಕಾಗಿರೋದು ನಂಬಿಕೆ ಅಂತ. ಈ ನಂಬಿಕೆ ಅನ್ನೋದು ಏನು ಅಂತಂದ್ರೆ, ನಾವು ಇಲ್ಲದೆ ಇರೋದನ್ನ ಇದೆ ಅಂತ ಅನ್ಕೊಂಡು ಏನನ್ನು ಭಾವಿಸ್ತೀವಿ ಅದಕ್ಕೆ ನಂಬಿಕೆ ಅಂತೀವಿ. ಆದ್ರೆ ಆ ನಂಬಿಕೆಗೆ ಶಕ್ತಿಯನ್ನ ಕೊಟ್ಟು ಅದಕ್ಕೆ ಇಮ್ಯಾಜಿನೇಷನ್ ಅನ್ನೋ ಒಂದು ಪವರ್ ನ ನಾವು ಒಂದು ಡೆವಲಪ್ ಮಾಡ್ತಾ ಹೋದ್ರೆ, ಆ ನಂಬಿಕೆಗಳು ಏನು ಇಲ್ದೇ ಇರೋದು ಅಂತ ನಾನು ಹೇಳಿದೀನಿ, ಅಂದ್ರೆ ಕಣ್ಣಿಗೆ ಕಾಣೋದನ್ನ ನಾವು ಇಲ್ದೇ ಇರೋದನ್ನ ಅಂತ ಹೇಳ್ತಾ ಇದ್ದೀನಿ, ಅದು ನಿಜವಾಗ್ಲೂ ಇರ್ಬೋದು ಬ್ಯಾಕ್ ಗ್ರೌಂಡ್ ಅಲ್ಲಿ. ಸೊ ಆ ಒಂದು ಇಮ್ಯಾಜಿನೇಷನ್ ಅನ್ನೋ ಒಂದು ಸಾಧನದಿಂದ ಆ ಒಂದು ನಂಬಿಕೆಗೆ ಶಕ್ತಿಯನ್ನ ಕೊಡ್ತಾ ಹೋದ್ರೆ ಅದು ಫ್ಯಾಕ್ಟ್ ಆಗುತ್ತೆ, ಒಂದು ದಿನ ಅದು ಕಣ್ಣೆದುರಿಗೆ ಬರುತ್ತೆ. ಇಲ್ಲಿ ನಾನು ಸಕ್ಸಸ್ ಅಫರ್ಮೇಶನ್ಸ್ ಗಳು ಮಾಡ್ತಾ ಇರುವಾಗ ನನಗೇನು ಕಾಣಲಿಲ್ಲ. ನಾನು ಹೊರಗಿನ ಪ್ರಪಂಚಕ್ಕೆ ಹೋದೆ,
ಯಾವಾಗ್ಲೂ ಅದೇ ಗುಂಗಲ್ ಇರ್ಲಿಲ್ಲ. ಏನಾಗುತ್ತೆ ನೋಡೋಣ, ಒಂದು ಹೊರಗಿನ ಪ್ರಪಂಚದಲ್ಲಿ ಹೇಗೆ ನಡೆಯುತ್ತೆ ಅಂತ. ನ್ಯಾಚುರಲ್ ಆಗಿ ಬ್ರಿಡ್ಜಸ್ ಆಫ್ ಇವೆಂಟ್ಸ್ ಗಳು ಕ್ರಿಯೇಟ್ ಆಯ್ತಾ ಬಂತು. ಯಾರೋ ಒಬ್ಬ ಮಹಿಳೆ ಬಂದ್ರು, ನನಗೇನೋ ಕೇಳಿದ್ಲು, ಎಲ್ಲೋ ಹೋದ್ಲು, ಏನೋ ಒಂದು ಕಾರ್ಡ್ ಕೊಟ್ಲು. ಕೊನೆಗೆ ಈ ಸ್ಟೋರಿ ಏನು? ಇಲ್ಲಿ ನೋಡಿ, ಹಣ್ಣನ್ನು ತಗೊಂಡು ಜ್ಯೂಸ್ ಮಾಡುವಾಗ ಬರೀ ಜ್ಯೂಸ್ ಬರದೆ ಹಣ್ಣಿನ ಸಿಪ್ಪೆ ಮತ್ತೆ ಏನೇನೋ ಕಸರೆಲ್ಲ ಬರುತ್ತೆ. ಆದ್ರೆ ಕೊನೆಗೆ ನಿಮ್ಗೆ ಬೇಕಿರೋದೇನು ಜ್ಯೂಸ್. ಸೊ ಇಲ್ಲಿ ನನಗೆ ಸಿಕ್ಕಿರೋ ಸಂದೇಶ ಏನು ಅಂತಂದ್ರೆ, ಯೂನಿವರ್ಸ್ ನಿನ್ನ ಜೊತೆ ಇದೆ, ಯಾರೋ ನಿನ್ನನ್ನ ಕಾಯ್ತಾರೆ ಅನ್ನೋ ಒಂದು ಘಟನೆಗಳು, ಇದು ಒಂದು ಮಿರಾಕಲಸ್ ವೇ ಅಲ್ಲಿ ನನ್ನ ಲೈಫ್ ಅಲ್ಲಿ ಈ ತರ ನಡೆದಿದೆ. ಯು ಆರ್ ಮೇಡ್ ಫಾರ್ ಮೋರ್. ಈ ಒಂದು ಕಾರಣ ನಾನು ಅವಾಗ ನೋಡ್ತಾನೆ ಇರ್ತೀನಿ. ಯಾವಾಗ ನನಗೆ ಬೇಜಾರು ಅನ್ಸುತ್ತೆ, ಯಾವಾಗ ನಮಗೆ ಫೀಲಿಂಗ್ ಡೌನ್ ಅನ್ಸುತ್ತೆ, ಅವಾಗ ಅದನ್ನ ನೋಡುವಾಗ ಯಾರೋ ನಿನಗೆ ಈ ತರ ಸಂದೇಶ ಕೊಟ್ಟಿದಾರಲ್ಲ, ನೀನ್ ಯಾಕೆ ಹೆದರ್ತೀಯ? ಯಾರೋ ನಿನ್ ಜೊತೆಗೆ ಯಾವಾಗ್ಲೂ ಇದಾರಲ್ಲ, ನೀನ್ ಯಾಕೆ ಹೆದರ್ತೀಯ? ಯು ಆರ್ ಮೇಡ್ ಫಾರ್ ಮೋರ್. ನೀನು ಮಾಡ್ಲಿಲ್ಲ ಅಂತಂದ್ರೆ ಇನ್ಯಾರು ಮಾಡಲ್ಲ. ಸೊ ನೀನ್ ಮಾಡ್ಬೇಕು ಇದನ್ನ, ಇವತ್ತು ನೀನು ಮಾಡಿ ತೋರ್ಸು. ಈ ತರ ಒಂದು ಆ ಒಂದು ಕೇಳದೆ ಇರ್ತಕ್ಕಂಥ ಧ್ವನಿ ಏನಿದೆ, ಆ ಒಂದು ಸಪೋರ್ಟ್ ಮಾಡ್ತಕ್ಕಂಥ ಧ್ವನಿ ಏನಿದೆ, ಇಡೀ ಯೂನಿವರ್ಸ್ ಅಲ್ಲೇ ಆವರಿಸಿದೆ. ಬಟ್ ಅದು ನನ್ನ ಕಣ್ಣ ಮುಂದೆ ಬಂದಿರೋದಕ್ಕೆ ನಾನು ಇವಾಗ ಅದನ್ನ ಸಂಪೂರ್ಣವಾಗಿ ನಂಬ್ತೀನಿ. ಈ ತರ ನಿಮ್ಮ ಲೈಫ್ ಅಲ್ಲಿ ಸುತ್ತಮುತ್ತ ಏನೇ ನಡೀತಾ ಇದ್ರು ಕೂಡ ನಿಮಗೆ ಇನ್ಸ್ಪಿರೇಷನ್ ಬೇಕು, ಮೋಟಿವೇಶನ್ ಬೇಕು ಅಂತಂದ್ರೆ, ಅದು ಬೇಕು ಅನ್ನೋ ಒಂದು ಮೆಂಟಾಲಿಟಿಯಿಂದ, ಆ ಒಂದು ಮನೋಭಾವದಿಂದ ನನ್ನ ಹತ್ರ ಆಲ್ರೆಡಿ ಅದು ಇದೆ ಅಂತ ಅಫರ್ ಮಾಡ್ತಾ ನೀವು ಹೋಗ್ಬೇಕು. ಇದು ಯಾಕೆ ವರ್ಕ್ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಇದನ್ನ ಮಾಡಿ ನೋಡಿದ್ದೀನಿ, ಅದಕ್ಕೋಸ್ಕರ ನಾನು ಈ ತರ ಹೇಳ್ತಾ ಇದ್ದೀನಿ. ಸೊ ಈ ತರ ನೀವು ನನ್ನ ಹಳೆ ವಿಡಿಯೋಗಳನ್ನ ನೋಡಿದ್ರೆ ನಾನು ಕೆಲವೊಂದು ವರ್ಡ್ಗಳನ್ನ ಬಳಸಿದ್ದೀನಿ, ಮಿರಾಕಲ್ ಆಗುತ್ತೆ, ಅದು ಆಗುತ್ತೆ, ಇದಾಗುತ್ತೆ ಅಂತ. ಆದ್ರೆ ಅವೆಲ್ಲ ನೀವು ಸರಿಯಾಗಿ ಗಮನಿಸಿದ್ರೆ ಅವೆಲ್ಲ ನಾರ್ಮಲ್ ಘಟನೆಗಳೇ. ಬಟ್ ಅದನ್ನ ಯಾಕೆ ನಾನು ಮಿರಾಕಲಸ್ ವೇ ಅಲ್ಲಿ ಹೇಳಿದೆ? ಯಾವ್ದೋ ಒಂದು ನನ್ನ ರೂಮಿನ ಎದುರಿಗೆ ಗುಬ್ಬಿ ಬಂತು, ಅದು ಒಂದು ಮಿರಾಕಲ್ ಅಂತ ಹೇಳಿದೆ. ನನ್ನ ರೂಮಿನ ಗ್ಲಾಸ್ ಒಡೆದೋಗಿತ್ತು, ಅದನ್ನು ಒಂದು ಮಿರಾಕಲ್ ಅಂತ ಹೇಳಿದೆ. ಇಲ್ಲಿ ಎರಡು ರೀತಿಯಾದ ವೇ ಇದಾವೆ. ಜಗತ್ತಿನಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯನ್ನು ಮಿರಾಕಲ್ ಅಂತ ನಂಬಿ ಹೋಗೋ ಜನರು, ಇನ್ನು ಕೆಲವೊಬ್ರು ಜನರು ಜಗತ್ತಿನಲ್ಲಿ ನಡೀತಾ ಇರೋದು ಎಲ್ಲೋ ಏನೋ ಒಂದು ರೆಸ್ಪಾನ್ಸ್ ಸಿಗುತ್ತೆ, ಅದಕ್ಕೆ ಕಾಸ್ ಅಂಡ್ ಎಫೆಕ್ಟ್ ನಡೀತಾ ಇದೆ ಅಂತ ನಾರ್ಮಲ್ ಆಗಿ ಮೆಂಟಾಲಿಟಿಯಲ್ಲಿ ಹೋಗೋ ಜನರು. ಇಲ್ಲಿ ಏನ್ ಹೇಳಕ್ ಟ್ರೈ ಮಾಡ್ತಾ ಇದ್ದೀನಿ, ನೀವೇನ್ ಅನ್ಕೊಳ್ತೀರೋ ಅದೇ ತರ ಜಗತ್ತು. ನೆವಿಲ್ ಗೊಡ್ಡಾರ್ಡ್ ಹೇಳಿರೋದು ನಿಜ. ನೀವು ಏನು ಫೀಲ್ ಮಾಡ್ತೀರಾ, ನೀವು ಏನು ಅನ್ಕೊಳ್ತೀರಾ ನಿಮ್ಮ ಬಗ್ಗೆ, ಅದೇ ತರ ರಿಫ್ಲೆಕ್ಷನ್ಗಳು ಬರುತ್ತೆ, ಅದೇ ತರ ಘಟನೆಗಳು ಬರುತ್ತೆ. ಇವಾಗ ನನ್ನ ಕ್ವಶನ್ಸ್ಗೆ ಮೇ ಬಿ ಕ್ಲಾರಿಫಿಕೇಶನ್ ಸಿಕ್ಕಿರಬಹುದು, ಮುಂದೆ ನಡೆಯೋ ಘಟನೆಗಳು ಆಲ್ರೆಡಿ ಆಗಿ ಹೋಗಿರ್ಬೋದು. ಅದನ್ನ ಹೆಂಗೆ ಅನ್ಫೋಲ್ಡ್ ಆಗುತ್ತೆ ಅಂತಂದ್ರೆ, ನೀವು ಹೇಗೆ ಅದ್ರ ಬಗ್ಗೆ ಫೀಲ್ ಮಾಡ್ತೀರಾ, ಎಷ್ಟು ಅದಕ್ಕೆ ಟೆಕ್ಸ್ಚರ್ ಕೊಡ್ತೀರಾ, ಎಷ್ಟು ವಿಜುವಲ್ ಮಾಡ್ತೀರಾ, ಎಷ್ಟು ಇಮ್ಯಾಜಿನೇಷನ್ ಮಾಡ್ತೀರಾ. ಸೊ ಈ ತರ ನಾನು ಯಾಕೆ ಈ ತರ ವಿಡಿಯೋಗಳನ್ನು ಮಾಡ್ತೀನಿ, ಯಾಕೆ ಸಣ್ಣ ಸಣ್ಣ ಘಟನೆಗಳನ್ನು ಕೂಡ ಮಿರಾಕಲ್ ಹೇಳ್ತೀನಿ ಅಂತಂದ್ರೆ, ಯಾರಿಗೆ ಗೊತ್ತು, ನಿಮ್ಮಲ್ಲಿ ಈ ಒಂದು ಘಟನೆಗಳನ್ನ ಕೇಳಿ ನೀವು ಒಂದು ಇನ್ಸ್ಪೈರ್ ಆಗಿ ನಿಮ್ಮಿಂದ ಯಾವುದೋ ಒಂದು ದೊಡ್ಡ ಸಾಧನೆ ಆಗ್ಬಹುದು. ಹೀಗೆ ಈ ಒಂದು ಸಾಧನೆ, ಈ ಮೋಟಿವೇಶನ್, ಒಂದು ಇನ್ಸ್ಪಿರೇಷನ್ ಅನ್ನೋದು ಒಂದು ಕಾಂಟೇಜಿಯಸ್ ರೋಗದ ತರ. ಒಂದು ರೋಗ ಹೆಂಗೆ ಒಬ್ಬರಿಂದ ಒಬ್ಬರಿಗೆ ಹರಡ್ತಾ ಹೋಗುತ್ತೆ, ಹೀಗೆ ಇನ್ಸ್ಪಿರೇಷನ್ ಅನ್ನೋದು ಹರಡ್ತಾ ಹೋಗ್ಲಿ, ಪಾಸಿಟಿವಿಟಿ ಅನ್ನೋದು ಹರಡ್ತಾ ಹೋಗ್ಲಿ. ಒಂದು ದಿನ ಜಗತ್ತಿನಲ್ಲಿ ಎಲ್ಲಾ ಜನರು ಅವರ ಡ್ರೀಮ್ಸ್ ಮತ್ತೆ ಅವರ ವಿಷನ್ಗಳು ಏನಿದಾವೆ, ಅವರ ಇಮ್ಯಾಜಿನೇಷನ್ ಮತ್ತೆ ಅವರ ಸೆಲ್ಫ್ ರಿಯಲೈಸೇಷನ್ ಅನ್ನೋ ಆ ಒಂದು ಶಕ್ತಿಯಿಂದ ಅದನ್ನ ಅವರು ಕಣ್ಣೆದುರಿಗೆ ನೋಡ್ಲಿ ಅನ್ನೋ ಒಂದು ಕಾರಣಕ್ಕೆ ಈ ತರ ಒಂದು ಘಟನೆಗಳನ್ನ ಈ ಒಂದು ಡಿಫ್ರೆಂಟ್ ಮೆಂಟಾಲಿಟಿ ಅಥವಾ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ನಿಮಗೆ ಈ ವಿಡಿಯೋದಿಂದ ಏನಾದ್ರೂ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಮತ್ತು ನಿಮಗೆ ಏನಾದ್ರೂ ಸಿಕ್ಕಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇದೇ ತರಹದ ಬ್ರಹ್ಮಾಂಡಗಳ ಮತ್ತು ಯೂನಿವರ್ಸ್ಗಳ ಬಗ್ಗೆ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.